ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ನೀವು ಹಳ್ಳಿಗಳಲ್ಲೇ ಕೂತ್ಕೊಂಡು ನೀವು ಸ್ಮಾಲ್ ಟೌನ್ಗಳಲ್ಲೇ ಕೂತ್ಕೊಂಡು ನೀವು ಯಾವ ರೀತಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು, ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೊಂಡು ಯಾವ ರೀತಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಫೋಕಸ್ ಮಾಡ್ತಾ ಇರೋದು ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ನ. ಯಾವ ರೀತಿ ನೀವು ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ನಿಮ್ಮ ಹಳ್ಳಿಗಳಲ್ಲೇ ಸ್ಮಾಲ್ ಟೌನ್ಗಳಲ್ಲೇ ಓಪನ್ ಮಾಡ್ಕೊಂಡು ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಯಾವೆಲ್ಲ ತರ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಂತೂ ಫುಡ್ ಪ್ರೊಸೆಸಿಂಗ್ ಅಂದ್ರೆ ಫುಡ್ ಜನರೇಟ್ ಮಾಡೋ ಯಾವುದೇ ಕಾರ್ಖಾನೆ ಇರಲಿ, ಯಾವುದೇ ಫ್ಯಾಕ್ಟರಿ ಇರಲಿ, ಅದಕ್ಕಂತೂ ಸಾಕಷ್ಟು ಡಿಮ್ಯಾಂಡ್ ಇದ್ದೇ ಇರುತ್ತೆ. ನೀವು ಹಳ್ಳಿಲಾದ್ರೂ ಇರಲಿ, ಸ್ಮಾಲ್ ಟೌನ್ ಆದ್ರೂ ಇರಲಿ, ಸಿಟಿಗಳಾದ್ರೂ ಇರಲಿ, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತೂ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ, ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಅರ್ಥ ಆಯ್ತಲ್ಲ? ಆದ್ರಿಂದ ನೀವು ಕೂಡ ಫುಡ್ ಪ್ರೊಸೆಸಿಂಗ್ ಯೂನಿಟ್ ನ ಹಾಕೊಂಡು ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಸಾಕಷ್ಟು ಬಂಡವಾಳ ಹಾಕೋದು ನೆಸೆಸರಿ ಇರಲ್ಲ. ಅರ್ಥ ಆಯ್ತಲ್ಲ? ನೀವು ಕಡಿಮೆ ಬಂಡವಾಳದಲ್ಲೇ ಈ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಹಳ್ಳಿಗಳಲ್ಲೇ ಈ ಪ್ಲಾಂಟ್ ಗಳೆಲ್ಲ ಹಾಕೊಂಡು ಕೂಡ ನೀವು ಇದರಿಂದ ನೀವು ಸಾಕಷ್ಟು ಹಣ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಯಾವ ಪ್ಲಾಂಟ್ ನ ನೀವು ಓಪನ್ ಮಾಡ್ಕೊಳ್ಬಹುದು ಅಂದ್ರೆ ಬ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಓಪನ್ ಮಾಡ್ಕೊಳ್ಬಹುದು. ಈಗಂತೂ ಸಾಕಷ್ಟು ಕಡೆ ಎಲ್ಲಾ ಕಡೆ ಬ್ರೆಡ್ ಬೇಕೇ ಆಗುತ್ತೆ. ನೀವು ಹಾಸ್ಪಿಟಲ್ ಹೋದ್ರೂ ಬ್ರೆಡ್ ಬೇಕಾಗುತ್ತೆ, ಇಲ್ಲಾಂದ್ರೆ ನೀವು ಮನೆಗಳಲ್ಲೂ ಮಕ್ಕಳು ಬ್ರೆಡ್ ತಿಂತಾರೆ, ದೊಡ್ಡವರು ಬ್ರೆಡ್ ತಿಂತಾರೆ. ಸಾಕಷ್ಟು ಜನ ಈಗ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಬ್ರೆಡ್ ತಿಂದೇ ತಿಂತಾರೆ, ಜನ ಬ್ರೆಡ್ ತಿಂದೇ ತಿಂತಾರೆ. ಆದ್ರಿಂದ ಬ್ರೆಡ್ಗಂತೂ ಸಾಕಷ್ಟು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆದ್ರಿಂದ ನೀವು ಕೂಡ ಒಂದು ಬ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೊಂಡ್ಬಿಟ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಎರಡನೇದೇನಂದ್ರೆ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಅರ್ಥ ಆಯ್ತಲ್ವಾ? ನಿಮ್ಗೆ ಅರ್ಥ, ಬಿಸ್ಕೆಟ್ ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸಾಕಷ್ಟು ಜನ ಬಿಸ್ಕೆಟ್ ತಿಂತಾರೆ. ಕೆಲಸಲ್ಲಿ ನೀವು ನಿಮ್ಮ ಸ್ವಂತ ಬಿಸ್ಕೆಟ್ ನ ಕಂಪನಿನ ಓಪನ್ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಇನ್ನೊಬ್ರದ್ದು ಫ್ರಾಂಚೈಸ್ ತಗೊಂಡು ನೀವು ಕೂಡ ಬಿಸ್ಕೆಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಆದ್ರಿಂದ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವು ಈಸಿಯಾಗಿ ಓಪನ್ ಮಾಡ್ಕೊಳ್ಬಹುದು. ನೀವು ಹಳ್ಳಿಯಲ್ಲೇ ಇದ್ಕೊಂಡು ಸ್ಮಾಲ್ ಟೌನ್ ನಲ್ಲೇ ಇದ್ಕೊಂಡು ಕೂಡ ಈ ಬಿಸ್ನೆಸ್ ನ ನೀವು ಆರಾಮಾಗಿ ಮಾಡ್ಬೋದು. ಮೂರನೇ ಬಿಸ್ನೆಸ್ ಐಡಿಯಾ ಏನಂದ್ರೆ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಈಗಂತೂ ಸಿಟಿಗಳಲ್ಲಂತೂ ಎಲ್ಲಾ ಕಡೆನೂ ಐಸ್ ಕ್ರೀಮ್ ಇಷ್ಟಪಡ್ತಾರೆ. ಊಟ ಊಟನೂ ಐಸ್ ಕ್ರೀಮ್ ತಿಂತಾರೆ, ಪ್ರತಿಯೊಂದು ಟೈಮ್ನಲ್ಲೂ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ನೀವು ಕೂಡ ಕಡಿಮೆ ಬಂಡವಾಳದಲ್ಲಿ ನಿಮ್ಮೂರಲ್ಲೇ ಒಂದು ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೊಂಡ್ರೆ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಆದ್ರಿಂದ ನಿಮ್ಗೂ ಇದ್ರ ಬಗ್ಗೆ ಐಡಿಯಾ ಇದ್ದು ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದ್ರೆ ನೀವು ಕೂಡ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನಿಮ್ಮ ಹಳ್ಳಿಗಳಲ್ಲಿ ಹಾಕೊಂಡು ಸಾಕಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಸಾಕಷ್ಟು ಹಣ ಮಾಡಬಹುದು. ಸೊ ಇನ್ನೊಂದು ಬಿಸ್ನೆಸ್ ಐಡಿಯಾ ಏನಂದ್ರೆ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಟಾಫಿ ಮ್ಯಾನುಫ್ಯಾಕ್ಚರ್ ಮಾಡೋದು, ಲಾಲಿಪಾಪ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಇವೆಲ್ಲನೂ ಸಣ್ಣ ಪ್ರಮಾಣದಲ್ಲಿ ನೀವು ಆರಾಮಾಗಿ ನಿಮ್ಮ ಹಳ್ಳಿಗಳಲ್ಲಿ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಆರಾಮಾಗಿ ನೀವು ಈ ಬಿಸ್ನೆಸ್ ನ ನೀವು ಹಳ್ಳಿಗಳಲ್ಲಿ ಇಟ್ಕೊಂಡೇ ನೀವು ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ಟೊಮೆಟೊ ಸಾಸ್ ಮಾಡೋದು, ಚಿಲ್ಲಿ ಸಾಸ್ ಮಾಡೋದು, ಇದನ್ನು ನೀವು ಸ್ಮಾಲ್ ಯೂನಿಟ್ ಆಗಿ ನಿಮ್ಮ ಹಳ್ಳಿಗಳಲ್ಲಿ ಓಪನ್ ಮಾಡ್ಬೋದು. ಈಗಂತೂ ಎಲ್ಲ ಕಡೆ ಪರ್ಮಿಷನ್ ಕೊಡ್ತಾರೆ. ನೀವು ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೊಂಡು ನೀವು ಟೊಮೆಟೊ ಸಾಸ್ ನ ಮಾಡಬಹುದು, ಚಿಲ್ಲಿ ಸಾಸ್ ನ ಮಾಡಬಹುದು, ಮತ್ತೆ ಬೇರೆ ಬೇರೆ ತರ ಸಾಸ್ ಮಾಡ್ಕೊಂಡು ನಿಮ್ಮ ಹಳ್ಳಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಒಂದು ಬ್ರಾಂಡ್ ಕ್ರಿಯೇಟ್ ಮಾಡಿ ನೀವು ಸಿಟಿಗಳಿಗೆ ಆರಾಮಾಗಿ ಕಳ್ಸಿಕೊಟ್ರೆ ನೀವು ಸಾಕಷ್ಟು ಹಣ ಮಾಡಬಹುದು. ನೀವು ಮಿಲ್ಕ್ ಡೈರಿ ಪ್ಲಾಂಟ್ ಮಾಡಬಹುದು. ಮತ್ತೆ ಸಾಕಷ್ಟು ಹಣ ಇದ್ದು ಯಥೇಚ್ಛವಾಗಿ ಹಣ ಇದ್ರೆ ನೀವು ಒಂದು ಮಿಲ್ಕ್ ಡೈರಿ ಪ್ಲಾಂಟ್ ನ ರೆಡಿ ಮಾಡಿದ್ರೆ ನೀವು ಹಳ್ಳಿಗಳಿಂದೆಲ್ಲಾನು ಹಾಲು ಶೇಖರಣೆ ಮಾಡಿ ನಿಮ್ದೇ ಒಂದು ಡೈರಿ ಪ್ಲಾಂಟ್ ಹಾಕೊಂಡ್ರೆ ನೀವೇ ಡೈರಿ ಮಿಲ್ಕ್ ನ ಪ್ರೊಸೆಸಿಂಗ್ ಮಾಡಿ ನಿಮ್ದೇ ಬ್ರಾಂಡ್ ಅಲ್ಲಿ ನೀವು ಹಾಲನ್ನ ಸೇಲ್ ಮಾಡಬಹುದು. ಮತ್ತೆ ಇನ್ನೊಂದು ಬಿಸ್ನೆಸ್ ಐಡಿಯಾ ಏನಂದ್ರೆ ಡ್ರೈ ಫ್ರೂಟ್ಸ್ ಮತ್ತೆ ಪ್ಯಾಕೇಜಿಂಗ್ ಎಲ್ಲ ಮಾಡಬಹುದು. ಸಾಕಷ್ಟು ಕಡೆ ಫ್ರೂಟ್ಸ್ ನ ಪ್ಯಾಕೇಜಿಂಗ್ ಮಾಡೋದು, ಡ್ರೈ ಫ್ರೂಟ್ಸ್ ನ ಪ್ಯಾಕೇಜಿಂಗ್ ಮಾಡೋದು ಸಾಕಷ್ಟು ವ್ಯವಸ್ಥೆ ಇರುತ್ತೆ. ಆದ್ರಿಂದ ಇದನ್ನೆಲ್ಲ ನೀವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ನಿಮ್ಮ ಊರಲ್ಲೇ ನಿಮ್ಮ ಹಳ್ಳಿಯಲ್ಲೇನೆ ಯಾವ ರೀತಿ ಒಂದು ಫ್ರೂಟ್ಸ್ ನ ಪ್ಯಾಕೇಜಿಂಗ್ ಮಾಡೋದು, ಇಲ್ಲಾಂದ್ರೆ ವೆಜಿಟೇಬಲ್ಸ್ ನ ಯಾವ ರೀತಿ ಪ್ಯಾಕೇಜಿಂಗ್ ಮಾಡೋದು, ಇಲ್ಲಾಂದ್ರೆ ಯಾವ ರೀತಿ ನೀವು ಡ್ರೈ ಫ್ರೂಟ್ಸ್ ನ ಯಾವ ರೀತಿ ಪ್ಯಾಕೇಜಿಂಗ್ ಮಾಡೋದು, ಅದನ್ನೆಲ್ಲ ನಿಮ್ಮ ಊರಲ್ಲೇ ನೀವು ಆರಾಮಾಗಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ನೀವು ಕೂಡ ಕಡಿಮೆ ಬಂಡವಾಳದಲ್ಲಿ ಇದನ್ನೆಲ್ಲ ಪ್ಯಾಕೇಜಿಂಗ್ ಮಾಡಿ ನೀವು ಸಿಟಿಗಳಿಗೆ ಕಳ್ಸಿಕೊಟ್ರೆ ನಿಮ್ಗೆ ಸಾಕಷ್ಟು ಹಣ ಬರುತ್ತೆ. ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು, ಮತ್ತೆ ಕಾರ್ನ್ ಫ್ಲೋರು, ಮತ್ತೆ ಮೈದಾ, ಈ ತರ ಎಲ್ಲಾ ಐಟಮ್ಗಳನ್ನ ತಗೊಂಡ್ಬಂದು ಚೆನ್ನಾಗಿ ಪುಡಿ ಮಾಡಿ, ಚೆನ್ನಾಗಿ ಪೌಡರ್ ಮಾಡಿ, ಅದನ್ನೆಲ್ಲ ಪ್ಯಾಕೇಜಿಂಗ್ ಮಾಡಿ ನೀವು ಹೋಲ್ಸೇಲ್ ಆಗಿ ಇದನ್ನೆಲ್ಲ ಬೈ ಮಾಡಿ ಅದನ್ನೆಲ್ಲ
ಮಿಷಿನ್ ಅಲ್ಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ಪ್ಯಾಕೇಜಿಂಗ್ ಮಾಡಿ ಒಳ್ಳೆ ಬ್ರಾಂಡ್ ನೇಮ್ ಅಲ್ಲಿ ನೀವು ಕೂಡ ಇದನ್ನ ನೀವು ಸೆಲ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ನೀವು ಸಿಟಿಗಳಿಗೆ ಇದನ್ನ ಒಳ್ಳೆ ರೀತಿ ಬ್ರಾಂಡಿಂಗ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿಯಲ್ಲಿ ನೀವು ಹೋಲ್ಸೇಲ್ ಆಗಿ ತಗೊಂಡ್ಬಂದು ಅದನ್ನ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ನೀವು ಇದನ್ನೆಲ್ಲ ಸಿಟಿಗಳು ಕಳಿಸಿದ್ರೆ ಸಾಕಷ್ಟು ಹಣ ಮಾಡ್ಬೋದು. ಸ್ಪೈಸ್ ಪೌಡರ್ ಮಾಡೋದು, ಈಗಂತೂ ಮೆಣಸಿನ ಪುಡಿ ಮಾಡ್ಬೋದು, ಇಲ್ಲ ಜೀರಿಗೆ ಪುಡಿ ಮಾಡ್ಬೋದು, ಅರಿಶಿನ ಪುಡಿ ಮಾಡ್ಬೋದು. ಸಾಕಷ್ಟು ಈ ತರ ಅಡಿಗೆಗೆ ಯಾವ ರೀತಿ ಡಿಫ್ರೆಂಟ್ ಮಸಾಲೆಗಳು ಬರುತ್ತೆ ಅದನ್ನೆಲ್ಲ ಮಸಾಲೆಗಳನ್ನೆಲ್ಲ ನೀವು ಹಳ್ಳಿಗಳಲ್ಲೇ ಹೋಲ್ಸೇಲ್ ಆಗಿ ಬೈ ಮಾಡಿ ಅದನ್ನ ಚೆನ್ನಾಗಿ ಪೌಡರ್ ಮಾಡಿ ಚೆನ್ನಾಗಿ ಒಳ್ಳೆ ಪ್ಯಾಕೇಜ್ ಅಲ್ಲಿ ಒಳ್ಳೆ ಬ್ರಾಂಡ್ ಅಲ್ಲಿ ಮಾಡಿದ್ರೆ ನೀವು ಹಳ್ಳಿಯಲ್ಲೇ ಕುತ್ಕೊಂಡು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಹಣ ಮಾಡ್ಕೊಳ್ಬಹುದು ನೀವು ಹಳ್ಳಿಯಲ್ಲೇ ಕುತ್ಕೊಂಡು ನಿಮ್ಮ ಊರಲ್ಲೇ ಕುತ್ಕೊಂಡು. ಆದ್ರಿಂದ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಬಿಸ್ನೆಸ್ ಐಡಿಯಾಗಳನ್ನ ನೀವು ಸ್ವಂತ ನಿಮ್ಮ ಹಳ್ಳಿಯಲ್ಲೇ ಕುತ್ಕೊಂಡು ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಆಡ್ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಹಣ ಮಾಡ್ಕೊಳ್ಬಹುದು. ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಚೂಸ್ ಮಾಡ್ಕೊಂಡು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬಿಟ್ರೆ. ಆದ್ರಿಂದ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಬಿಸ್ನೆಸ್ ಐಡಿಯಾಗಳನ್ನ ಖಂಡಿತವಾಗಿ ಯೋಚನೆ ಮಾಡಿ ಪ್ರತಿಯೊಂದನ್ನು ವೀಕ್ಷಿಸಿ ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಆ ಬಿಸ್ನೆಸ್ ನ ಯಾವ್ದಾದ್ರು ಒಂದು ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ನೀವು ಖಂಡಿತವಾಗಿ ನಿಮ್ ಲೈಫ್ ಅಲ್ಲಿ ಖಂಡಿತವಾಗಿ ಸೆಟ್ಲ್ ಆಗ್ಬಿಡ್ತೀರಾ ಅನ್ನೋದು ನನ್ನ ಈ ವಿಡಿಯೋದ ಉದ್ದೇಶ. ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.